ಒಂದು ಕಲ್ಲನ್ನ ವಿಗ್ರಹ ಮಾಡಿ ದೇವ್ರು ಮಾಡುವಂತ ಒಬ್ಬ ಮನುಷ್ಯ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ನಂಬಿಕೆ ಹೆಂಗಿದೆಯೋ ನಾವ್ ಇಷ್ಟ ತನಕ ಮಾತಾಡಿದ್ವಿ, ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡ್ವಿ. ಅದ್ರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನೀವ್ ಯಾರು, ನೀವ್ ಯಾಕೆ ಬಂದಿದ್ದೀರಾ ಅಂತ. ನನ್ ಪರ್ಸನಲ್ ಹೇಳ್ಬೇಕಾ? ಈಗ ಜನರಿಗೆ ನಾವು ಕೇಳ್ತಿದೀವಿ, ನೀವ್ ಯಾಕೆ ಬಂದಿದೀವಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ನೀವ್ ಎಂತಕ್ ಬಂದಿದ್ದೀರಾ, ಯಾರು ಅಂತ ಅರ್ಥ ಮಾಡ್ಕೋಬೇಕು ಫಸ್ಟ್. ಅದೇ ರೀತಿ ಈಗ ನಿಮ್ಗೆ ಆ ಪ್ರಶ್ನೆ, ನೀವ್ ಯಾರು, ಎಂತಕ್ ಬಂದಿದ್ದೀರಾ ಹೇಳಿ ಉತ್ತರ. ನಾನು ಈ ಭೂಮಿಗೆ ಬಂದಿರೋದು ವಿಚಾರ ಹೇಳ್ಬೇಕಾ, ಅಥವಾ ನಾನು ಅಲ್ಲಿ ಹಳೆ ಸೋಮಶೇಖರ್ ಆಗಿದ್ದು ಹೊಸ ಸೋಮಶೇಖರ್ ಆಗಿದ್ಬೇಕಾ? ಎರಡೂ ಹೇಳಿ. ನೀವ್ ಯಾರು ಫಸ್ಟ್, ಯಾಕೆ ಬಂದಿದ್ದೀರಾ? ಬೇಸಿಕಲಿ ಬಿಸ್ನೆಸ್ ಮ್ಯಾನ್, ವೈನ್ ಶಾಪ್, ಬ್ರಾಂಡಿ ಶಾಪ್. ವೃತ್ತಿ ನೀವ್ ಯಾರು? ಇದಕ್ಕೆ ಆಧ್ಯಾತ್ಮಿಕಕ್ಕೆ ಬರ್ಬೇಕಾ ವಿಚಾರ? ನನಗೆ ಕೇಳೋ ಕ್ವಶನ್, ನಾನ್ ಕೇಳೋ ಕ್ವಶನ್ ನನಗೆ ಕೇಳ್ಬಿಟ್ರಿ ನೀವು. ಓಕೆ, ಈಗ ನಿಮ್ಗೆ ಕೇಳ್ಬೇಕಲ್ವಾ? ಈಗ ಕೆಲವೊಬ್ರು ಕೇಳ್ತಾರೆ, ಈಗ ಹೌದು ನಮಗ್ ಕೇಳಿದ್ದೀರಲ್ವಾ, ನೀವ್ ಯಾರು, ನೀವ್ ಎಂತಕ್ ಬಂದಿದ್ದೀರಾ, ನಿಮ್ಮ ಗುರಿ ಏನು, ನಿಮ್ಮ ಉದ್ದೇಶ ಏನು, ಭೂಮಿ ಮೇಲೆ ದೇವ್ರು ನಿಮ್ಮನ್ನ ಯಾಕೆ ಸೃಷ್ಟಿ ಮಾಡ್ಬೇಕಾಗಿತ್ತು? ನಾನು ಒಬ್ಬ ಕಲ್ಲಾಗಿದ್ದೆ. ಓಕೆ, ನಾನೊಂದು ಕಲ್ಲಾಗಿದ್ದೆ. ಏನ್ ಮಾಡಿದ್ರು, ಯಾರೋ ಒಬ್ರು ಶಿಲ್ಪಿ ಬಂದು ನನ್ನಲ್ಲಿರುವಂತ ದೋಷಗಳನ್ನೆಲ್ಲ ತಟ್ಟಿದ್ರು. ತಟ್ಟಿ ಇದ್ ಮಾಡಿದ್ರು. ಅವಾಗ ನಾನೊಂದು ವಿಗ್ರಹ ಆದೆ. ವಿಗ್ರಹ ಆದ ತಕ್ಷಣ ಅಲ್ಲೆಲ್ಲ ನಾನು ವಿಗ್ರಹ ಆದಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಆ ವಿಗ್ರಹನ ತಗೊಂಡೋಗಿ ಗರ್ಭಗುಡಿಲಿ ಕೂರ್ಸ್ಬೇಕು ಅಂತ ಗರ್ಭಗುಡಿಗೆ ತಂದು ಕೂರ್ಸಿದ್ರು. ಗರ್ಭಗುಡಿಲಿ ಕೂರ್ಸಿದಾಗ್ಲೂ ಯಾರು ನನಗೆ ಒಪ್ಕೊಂಡಿಲ್ಲ, ಅಂದ್ರೆ ನನಗೆ ಇದಾಗ್ಲಿಲ್ಲ, ದೇವ್ರು ಅಂತ ಯಾರು ಒಪ್ಕೊಂಡಿಲ್ಲ. ಅವಾಗ ಏನ್ ಮಾಡಿದ್ರು, ಅವಾಗ ಏನಾಯ್ತು, ಒಬ್ಬ ಗುರು ಬಂದ್ಬಿಟ್ಟು ನನ್ನ ಮೇಲೆ 1001 ಸರಿ ಮಂತ್ರ ಹಾಕೋಕ್ ಶುರು ಮಾಡಿದ್ರು. ಅವಾಗ ನಾನು ದೇವ್ರಾಗತ್ತೆ. ಹೆಂಗೆ ಒಂದು ಕಲ್ಲಾಗಿರೋಂತ ಒಂದು ದೇವ್ರು, ಒಂದು ವಿಗ್ರಹ, ಒಂದು ದೇವ್ರು ಅಂತ ನಾ ಕೈ ಮುಗಿಯುವಂತ ವಿಗ್ರಹ ಕಲ್ಲಾಗಿತ್ತು, ಹಂಗೆ ಅದು ಕಲ್ಲಾಗಿತ್ತು ಫಸ್ಟ್. ಅದು ಯಾರ ಕೈಗೆ, ಒಂದು ಶಿಲ್ಪಿ ಕೈಗೆ ಸಿಕ್ಕರು, ಅವ್ರು ಏನ್ ಮಾಡಿದ್ರು, ಟಕ್ 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 ತಟ್ಟಿ ಒಂದು ವಿಗ್ರಹ ತಂದ್ರು, ಒಂದು ರೂಪಕ್ಕೆ ತಂದು ದೇವಸ್ಥಾನದ ಕೂರ್ಸೋರು, ವಿಗ್ರಹ ಗರ್ಭಗುಡಿ ಕೂರ್ಸೋರು. ಅವಾಗ ದೇವ್ರು ಆಗ್ಲಿಲ್ಲ. ಅದು ಒಬ್ಬ ಪುರೋಹಿತರು ಬಂದು ಅದನ್ನ ಕಳಸಕ್ಕೆ, ಎಂತದ್ದು ವಿಗ್ರಹದ ಕಳಸಕ್ಕೂ ದೇವಸ್ಥಾನದ ಕಳಸಕ್ಕೂ ವಿಗ್ರಹದ ಕಿವಿಗೂ ದಾರ ಕಟ್ಟಿದ್ರು. ದಾರ ಕಟ್ಟಿ 1001 ಸರಿ ಗಾಯತ್ರಿ ಮಂತ್ರನ ಹಾಕಿದ್ರು. ಅವಾಗ ದೇವ್ರಾಯ್ತು ಅಂತ ಎಲ್ಲಿ ಒಪ್ಕೊಂಡ್ರು, ಹೌದಲ್ವಾ? ಪ್ರತಿಯೊಂದು ಹಂಗೆ ತಾನೇ ಪ್ರಾಣ ಪ್ರತಿಷ್ಠಾಪನೆ ಆಯ್ತು ಅಂತ ಹೇಳ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಒಂದು ದೇವ್ರಾಯ್ತು ಅಂತ ಹೇಳ್ತಾರೆ. ಒಂದು ವಿಗ್ರಹ, ಒಂದು ಕಲ್ಲು ವಿಗ್ರಹ ಆಗಿ ದೇವ್ರಾಯ್ತು. ಅದನ್ನ ಎಲ್ರೂ ಒಪ್ಕೊಂಡು ದೇವ್ರು ಅಂತ ಹೇಳ್ಬಿಟ್ಟು ನಾ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡು ಅದ್ರಲ್ಲೂ ನಾವು ಹೊರಗಳು ಬೆಳ್ತಿದ್ವಿ. ಅದೆಲ್ಲ ನ್ಯಾಯ, ಅದು ಓಕೆ. ಅದನ್ನ ದೇವ್ರಾಯ್ತೋ ಇಲ್ಲೋ ನನಗೆ ಬೇಕಿಲ್ಲ. ಒಂದು ಕಲ್ಲನ್ನ ವಿಗ್ರಹ ಮಾಡಿ ದೇವ್ರು ಮಾಡುವಂತ ಒಬ್ಬ ಮನುಷ್ಯ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ನಂಬಿಕೆ ಹೆಂಗಿದೆಯೋ ಹಂಗೆ ನನ್ನಲ್ಲಿ ಉಸಿರಾಟ ಇದೆ, ಮಾತಾಡೋ ಶಕ್ತಿ ಇದೆ, ನೋಡೋ ಶಕ್ತಿ ಇದೆ, ಕೇಳೋ ಶಕ್ತಿ ಇದೆ. ಅದೇ ರೀತಿಯಾಗಿ ನನ್ನೊಳಗಡೆ ಪ್ರಾಣನೂ ಇದೆ. ಪ್ರಾಣ ಇದೆ, ಆದ್ರೆ ಪ್ರತಿಷ್ಠಾಪನೆ ಆಗ್ಲಿಲ್ಲ. ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಯಾರು ಬೇಕು? ಆ ದೇವಸ್ಥಾನದಲ್ಲಿ ಹಿಂಗೆ ಒಂದು 1001 ಸರಿ ಮಂತ್ರ ಹೇಳೋದಕ್ಕೆ ಒಬ್ಬ ಪುರೋಹಿತ ನೋಡ್ಕೊಂಡ್ರು, ಹಂಗೆ ಈ ಕಲ್ಲಾಗಿರೋಂತ ನನ್ನನ್ನ ಒಬ್ರು ಕೆತ್ತಿ ಗರ್ಭಗುಡಿಗೆ ತಂದಿಟ್ಟು ಒಬ್ಬ ಗುರು ಹತ್ರ ಈಗ ನನ್ನ ಹತ್ರ ಮಂತ್ರ ಹೇಳಿಸ್ತಾ ಇದಾರೆ. ನಾನ್ ಯಾಕೆ ದೇವ್ರಾಗ್ಬಾರ್ದು? ಅಂದ್ರೆ ನೀವು ಯಾರು? ನಾನು ಹೇಳೋದಲ್ಲ, ಕಲ್ಲಾಗಿದ್ದೆ, ವಿಗ್ರಹ ಮಾಡಿ ಇಟ್ಟು ಒಬ್ಬ ಗುರು ಹತ್ರ ನಾನು ಸಿಕ್ಕಿದ್ದೀನಿ. ಗುರು ನನ್ನನ್ನ ದಿನ ಕೂತ್ಕೊಂಡು ದೇವ್ರು ಮಾಡ್ತಾ ಇದ್ದಾರೆ. ನಾನೊಂದು ದಿನ ದೇವರಾಗಕ್ಕೆ ರೆಡಿ ಆಗಿದ್ದೀನಿ. ನಾನ್ ಮಾತ್ರ ಅಲ್ಲ, ಪ್ರತಿಯೊಬ್ರು ಆ ತತ್ವ ತಿಳ್ಕೊಂಡ್ಲಿ ಅನ್ನೋದಕ್ಕೋಸ್ಕರನೇ ದೇವಸ್ಥಾನಗಳನ್ನ ಉಂಟು ಮಾಡಿದ್ದು. ಅಲ್ಲೇವನ ಒಂದು ಕಲ್ಲು ದೇವರಾಯ್ತು, ನಾನ್ ಆಗ್ಬಾರ್ದ? ಒಂದು ಪ್ರತಿಯೊಬ್ಬ ಪಕ್ಕದಾಗಿರೋನ ಒಬ್ಬ ಚಪ್ಪಲಿ, ಒಳ್ಳೆ ಚಪ್ಪಲಿ, ಯಾವ ಕ್ರಾಸ್ ಚಪ್ಪಲಿ ಹಾಕೊಂಡ್ಬಂದ್ಬಿಟ್ಟು ಅಂದ್ರೆ ಕಣ್ಣು ಅದ್ರ ಮೇಲೆ ಇರ್ತತೆ. ಹೆಂಗ್ ತಗೊಂಡವ್ನು 1000 ರೂಪಾಯಿ ಅಂತ ಯೋಚನೆ ಮಾಡ್ತೈತಿ. 3000 ರೂಪಾಯಿ ಚಪ್ಪಲಿ ತಗೊಂಡ್ಬಿಟ್ನಲ್ಲ ಅಂತ ಹೊಟ್ಟೆ ಉರ್ಕೊಳಕ್ ಬರ್ತತೆ. ಪಕ್ಕದಾಗಿರೋನ್ ಒಂದು ಒಳ್ಳೆ ಕಾರ್ ತಗೊಂಡ್ಬಿಟ್ಟ ಅಂತಂದ್ರೆ ಅವ್ನ್ ತಗೊಂಡ್ಬಿಟ್ಟ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ನಮಗೆ ನಿದ್ದೆ ಬರಲ್ಲ. ಅವ್ನ್ ಕಾರ್ ತಗೊಂಡೆ, ಅಟ್ಲೀಸ್ಟ್ ನಾನು ಬೈಕಾರ ತಗೊಂತೀನಿ ಅಂತ ಹೇಳ್ಬಿಟ್ಟು ನಾಳೆ ಹೋಗಿ ಸಾಲ ಮಾಡಿದ್ರು EMI ನಾಗ ಬೈಕ್ ತಗೊಂಡಂತ ಇದೈತೆ, ಛಲ ಐತೆ. ಒಂದು ಒಳ್ಳೆ ಶರ್ಟ್ ತಗೊಂಡ್ಬಿಟ್ರೆ ನಾನು ಒಳ್ಳೆ ಶರ್ಟ್ ತಗೋಬೇಕು, ಮನೆ ಕಟ್ಟಿದ್ರೆ ನಾನು ಒಂದು ಮನೆ ಕಟ್ಟಬೇಕು, ಒಂದು ಒಳ್ಳೆ ಹೆಂಡ್ತಿ ಕಟ್ಕೊಂಡ್ಬಿಟ್ರೆ ಅಲ್ಲೆಲ್ಲ ಅಂತ ಹೇಳ್ಬಿಟ್ಟು ಅವತ್ತಿಂತಾನೆ ಶುರು ಮಾಡ್ಕೊಂಡ್ಬಿಡ್ತೇನೆ. ಹೆಣ್ಣು ಹುಡುಕಕ್ಕೆ ನಾನು ಮದುವೆ ಮಾಡ್ಕೋಬೇಕಂತ ಛಲ ಬರ್ತೈತೆ. ಅಂದ್ರೆ ಒಂದು ಕಲ್ಲು ದೇವ್ರಾಗೈತೆ, ನಾನ್ ಯಾಕೆ ದೇವ್ರಾಗ್ಬಾರ್ದು ಅಂತ ಛಲ ಯಾಕೆ ಬಂದಿಲ್ಲ ನಮಗೆ? ಹಂಗಾರೆ ಹೇಡಿಗಳಾಗ ಕುಂತ್ಕೊಂಡು ಬಂದಿದೀವ? ಯಾಕೆ ಛಲ ಇಲ್ಲ? ಛಲ ಉಡ್ಸ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ನಾವು. ಛಲದಿಂದಾನೆ ಗೆಲ್ಲಕ್ ಸಾಧ್ಯ.
ಓಕೆ, ನೀವೀಗ ದೇವರಾಗ್ಬೇಕು ಅಂತ ಇದ್ದೀರಾ, ಬಂದಿದ್ದೀರಾ. ಓಕೆ, ಇವಾಗ ನಿಮ್ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ನಾನೇತಕ್ ಬಂದಿದ್ದೀನಿ ಅಂತ ಕೇಳೋದಲ್ಲ, ಆಗ ಅದಕ್ಕೆ ಉತ್ತರ ಸೆಂಟ್ರಲ್ ಒಬ್ರು ಪೂಜಾರಿ ಬರ್ತಾರಲ್ಲ, ಇವ್ರು ದೇವರು, ಇವ್ರು ಈ ತರದವರು ಅಂತ ಆ ಪೂಜಾರಿ ಕೆಲಸ ಮಾಡಕ್ ನಾನ್ ಬಂದಿದ್ದೀನಿ. ಪೂಜಾರಿ ಆಗ್ಬೇಡಿ. ಈಗ ಅಲ್ಲ, ಒಂದು 4 ಜನಕ್ಕೆ ಎಲ್ಲರಿಗೂ ತೋರ್ಸೋದಕ್ಕೆ ಒಬ್ರು ಪೂಜಾರಿ ಬೇಕೇ ಬೇಕು. ನೋಡಪ್ಪ, ಇದು ಈ ದೇವ್ರು ಆಯ್ತಾ, ಇದನ್ನ ಈ ತರನೇ ಪೂಜೆ ಮಾಡ್ಬೇಕು ಅಂತ ಹೇಳ್ಕೊಡಕ್ ಒಬ್ರು ಪೂಜಾರಿ ಬೇಕು, ಆಯ್ತಾ? ಹೌದಲ್ವಾ? ಪೂಜಾರಿಗಳಿದೆ. ಸರಿ ಆಯ್ತು. ಪೂಜಾರಿ ಆಗಕ್ಕೆ ಎಲ್ರು ಪೂಜಾರಿ ಆಗಕ್ಕಾಗಲ್ಲ. ತಿಳ್ಕೊಂಡ್ರೆ ಪೂಜಾರಿ ಆಗ್ಬೇಕು. ತಿಳ್ಕೊಳ್ಳೋ ಕೆಲಸ ಮಾಡ್ತಾ ಇದೀನಿ. ಹೆಂಗ ಈಗ ಒಂದು ದೇವ್ರ ಹತ್ರ ಹೋದ್ರೆ ಒಂದು ವಿಷಯ ತಿಳ್ಕೊಬಹುದು. ಈಗ ಎಕ್ಸಾಂಪಲ್, ರಾಮನ್ ಬಗ್ಗೆ ರಾಮಾಯಣದಲ್ಲಿ ಓದಿ ರಾಮನ್ ಬಗ್ಗೆ ತಿಳ್ಕೊಬಹುದು, ಭಗವದ್ಗೀತಾ ಓದಿದ್ರೆ ಕೃಷ್ಣನ್ ಬಗ್ಗೆ ತಿಳ್ಕೊಬಹುದು. ಅದೇ ತರ ಎಷ್ಟೋ ಪುರಾಣಗಳು ಓದಿದ್ರೆ ಎಷ್ಟೆಷ್ಟೋ ತಿಳ್ಕೊಬಹುದು. ನಾನ್ ಅಂತ ಕೆಲಸ ಮಾಡ್ತಾ ಇದೀನಿ, ಎಷ್ಟೋ ಜನರನ್ನ ಮೀಟ್ ಮಾಡ್ತಾ ಇದೀನಿ, ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ತಾ ಇದೀನಿ. ಅದ್ರಲ್ಲಿ ಯಾವ್ದನ್ನ ಹೇಗೆ ಅಂತ ತೋರಿಸೋ ಕೆಲಸ ಮಾಡ್ತಾ ಇದೀನಿ. ಪೂಜಾರಿನೂ ಅದೇ ಕೆಲಸ ಮಾಡ್ಬೇಕು. ಒಳ್ಳೇದ್ ಯಾವ್ದು, ನಾವ್ ಯಾವ ದಾರಿನಲ್ಲಿ ಹೋಗ್ಬೇಕು, ಆ ಪೂಜಾರಿ ಕೆಲಸ ಮಾಡೋದಕ್ಕೆ ನಾನ್ ಬಂದಿದ್ದೀನಿ. ಈಗ ನೀವೇನ್ ಹೇಳ್ತಾ ಇದ್ದೀರಾ, ಆ ವಿಷಯಗಳಲ್ಲಿ ನಾನು ಯಾವ್ದನ್ನ ಅರ್ಥ ಮಾಡಿಸ್ಬೇಕು ಜನಕ್ಕೆ, ಅದು ಪೂಜಾರಿ ಮಾತ್ರ ಮಾಡ್ಬೋದು. ನೋಡಪ್ಪ, ನೀನು ಮಂಗಳಾರತಿನ ಹೀಗೆ ಇಡ್ಕೋಬೇಕು. ಈಗ ಹೋಮ ಮಾಡ್ಬೇಕು ಅಂದ್ರೆ ಫಸ್ಟ್ ತುಪ್ಪ ಹಾಕ್ಬೇಕು, ಅದಾದ್ಮೇಲೆ ಇದರ ಕರ್ಪೂರ ಇಡ್ಬೇಕು, ಈ ಕಟ್ಟಿಗೆ ಹಾಕ್ಬೇಕು ಅಂತ ಹೇಳ್ಕೊಡ್ಬೇಕಲ್ಲ, ಆ ಕೆಲಸ ನಾನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕ್ವಶನ್ ಕೇಳಿ. ಪೂಜಾರಿಗೆ ಆಗುವಂತ ದೇವರಿಗೆ ಆಗುವಂತ ಲಾಭ ಪೂಜಾರಿಗೆ ಆಗಲ್ಲ. ಒಂದ್ ಕೇಳ್ಕೊಳ್ಳಿ, ಲಾಭ ಆಗಲ್ಲ. ಒಂದ್ಕೇಳಿ, ದೇವ್ರಾಗ್ಬೇಕು ಅಂತಂದ್ರೆ ದೇವರದ ಮಹಾತ್ಮೆ ನಿಮಗ್ ಗೊತ್ತಿಲ್ದಿರೋದಕ್ಕೆ ನಾನು ಪೂಜಾರಿ ಆಗ್ತೀನಿ ಅಂತ ಹೇಳ್ತಿದ್ರ. ದೇವರ ಮಹಾತ್ಮೆ ತಿಳ್ಕೊಂಡ್ಬಿಟ್ರೆ ಪೂಜಾರಿ ಅಲ್ಲ, ಏನೂ ಆಗಲ್ಲ. ನೀವು ದೇವ್ರ ಒಂದೇ ಆಗ್ಬೇಕಂತ ಹೇಳ್ತೀರಾ, ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ನಾನು ಆಗ್ತೀನಿ ಅಂತ ಹೇಳ್ತೀರಾ. ಉದಾಹರಣೆಗೆ, ಚಿಕ್ಕ ಮಕ್ಳಿಗೆ ಡಾಕ್ಟರ್ ಆಗ್ಬೇಕಾ ಅಥವಾ ನೀನು ಆಟ ಆಡೋ ಗೊಂಬೆ ಹಿಡ್ಕೊಂಡು ಆಟ ಆಡೋ ಇದಾಗ್ಬೇಕಂತಂದ್ರೆ ನಾನು ಆಟ ಆಡೋ ಇದಾಗಬೇಕು ಅಂತ ಹೇಳುತ್ತೆ. ಯಾಕೆಂದ್ರೆ ಡಾಕ್ಟರ್ ವ್ಯಾಲ್ಯೂ ಗೊತ್ತಿಲ್ಲ, ಯಾಕೆಂದ್ರೆ ಅದು ಮೆಚುರಿಟಿ ಅಷ್ಟೇ ಇರೋದು. ನಾನು ಆಟ ಆಡ್ಕೊಂಡು ಅಂತ ಆಟ ಆಡ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತೆ. ಅದು ಬೇಡ, ನೀವು ಡಾಕ್ಟರ್ ಆಗಿ ಅಂತ ಹೇಳ್ತಿದ್ದೀನಿ. ಯಾಕೆಂದ್ರೆ ಗೊತ್ತಿರೋರು ಮಾತ್ರ ಡಾಕ್ಟರ್ ವ್ಯಾಲ್ಯೂ ಗೊತ್ತಿರೋರು ಮಾತ್ರ ನೀವು ಡಾಕ್ಟರ್ ಆಗಿ ಅಂತ ಹೇಳ್ತೀನಿ. ಅದಕ್ಕೆ ನಾನು ನಿಮಗೆ ಪ್ರತಿಯೊಬ್ಬ ಮನುಷ್ಯನು ದೇವರಾಗಿ ಅಂತ ಹೇಳ್ತಿರೋದು, ನೀವು ಪೂಜಾರಿಯಾಗಿ ಅಂತ ಹೇಳ್ತಿಲ್ಲ. ಈಗ ಪ್ರತಿಯೊಬ್ಬ ಮನುಷ್ಯನು ದೇವ್ರ ಮಾಡ್ಬೇಕು ಅಂದ್ರೆ ದೇವ್ರ ಆಗ್ಬೇಕಂತಂದ್ರೆ ಬಂದಿರೋದು. ನೋಡಿ, ವಿಚಾರ ತಿಳ್ಕೊಳ್ಳಿ. ವಿಚಾರ ತಿಳಿಸ್ಲಿಕ್ಕೆ ಇವಾಗ ನಾನ್ ಕೂತ್ಕೊಂಡು ದೇವ್ರಾಗಕ್ ಬಂದಿದ್ದೀನಿ, ಆದ್ರೆ ವಿಚಾರ ಹೇಳ್ದಂಗಿಲ್ಲ. ನಾನು ಪೂಜಾರಿ ಕೆಲಸನೂ ಮಾಡ್ತಾ ಇದ್ದೀನಿ, ದೇವ್ರ ಕೆಲಸನೂ ಮಾಡ್ಬೇಕು. ದೇವ್ರ ಆಗ್ಬೇಕಂತ ಹೇಳ್ತೀನಿ. ಹೆಂಗ್ ದೇವ್ರ ಆಗ್ಬೇಕು ಅಂತ ನಮಗ್ ಗೊತ್ತಿಲ್ಲ, ಅದಕ್ಕೆ ನಮಗೆ ಹೇಳ್ತೀನಿ. ದೇವ್ರ ಆಗ್ಬೇಕು ಅಂತಂದ್ರೆ ಏನು ಅಂತಂದ್ರೆ ವಿಚಾರ ಗೊತ್ತಿಲ್ಲ ನಮಗೆ. ಅದನ್ನ ತಿಳ್ಕೊಳ್ಳೋದು ಹೆಂಗೆ ಅಂತಂದ್ರೆ, ಸ್ಟಾರ್ಟಿಂಗ್ ಏನ್ ಹೇಳಿದೆ, ಮನು ಈಶನಾಗ್ಲಿಕ್ಕೋಸ್ಕರನೇ ಬಂದಿರೋದು ಅಂತ ಹೇಳ್ಬಿಟ್ಟು, ಈಶನ ಆಗುವಂತ ತತ್ವ ಏನು ಅಂತಂದ್ರೆ ನಮಗೆ ಗೊತ್ತಿಲ್ಲ. ಫಸ್ಟ್ ನಾವ್ ಏನು ಅಂತ ಗೊತ್ತಾರ, ಅವಾಗಲೇ ನಾನು ಏನು ಅಂತ ತಿಳ್ಕೊಂಡ್ರೆ ಮಾತ್ರನೇ ನಾನು ಏನಾಗಕ್ ಬಂದಿದ್ದೀನಿ ಅಂತ ಗೊತ್ತಾಗುತ್ತೆ. ನಾನು ಏನು ಆಗಕ್ ಬಂದಿದ್ದೀನಿ, ನನ್ ಏನು ಅಂತಂದ್ರೆ ಗೊತ್ತಿಲ್ಲ. ಅದಕ್ಕೆ ನಾವು ಇನ್ನೊಂದು ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಯೋಚನೆ ಮಾಡ್ತಿದೀವಿ. ಸೃಷ್ಟಿಯ ನಿಯಮ ಹೆಂಗ್ ಗೊತ್ತಾ, ನೀನ್ ಇದೇ ಆಗ್ಬೇಕು, ಇದಿಲ್ಲ ಅಂತಂದ್ರೆ ಇದಾಗ್ಬೇಕು. ಎರಡೇ ಇರೋದು ನಿಮ್ಗೆ, ಬ್ಲಾಕ್ ಅಂಡ್ ವೈಟ್. ಓನ್ಲಿ ಬ್ಲಾಕ್ ಅಂಡ್ ವೈಟ್ ಇರೋದಿಲ್ಲ, ನೋ ಕಲರ್ಸ್, ಓನ್ಲಿ ಬ್ಲಾಕ್ ಅಂಡ್ ವೈಟ್. ಬ್ಲಾಕ್ ಅಂದ್ರೆ ಏನು, ವೈಟ್ ಅಂದ್ರೆ ಏನು. ವೈಟ್ ಆದ್ರೆ ಏನಾಗುತ್ತೆ, ಬ್ಲಾಕ್ ಅಂದ್ರೆ ಎರಡೇ ಇರೋದಿಲ್ಲ. ಎರಡು ಆಪ್ಷನ್ ಇರೋದು, ಇನ್ನೊಂದು ಆಪ್ಷನ್ ಇಲ್ಲ. ಆ ಆಪ್ಷನ್ ಅಲ್ಲಿ ದೇವ್ರ ಆಗ್ಬೇಕು, ಇಲ್ಲ ದೆವ್ವ ಆಗ್ಬೇಕು ಅಷ್ಟೇನೆ. ನಾನು ಪೂಜಾರಿ ಆಗ್ತೀನಿ ಅಥವಾ ಕಲ್ಲಾಗ್ತೀನಿ, ಅದಕ್ಕೆ ಆಪ್ಷನ್ ಇಲ್ಲ ನಿನಗೆ. ಈಶನೇ ಆಗ್ಬೇಕು, ಮನು ಈಶಾನ ಆಗ್ಬೇಕು, ಇಲ್ಲ ಮನು ನೀಚ ಆಗ್ಬೇಕು. ಈಶನಿಗೆ ತತ್ವ ಒಂದಿದೆ, ನೀಚಿನ ತತ್ವ ಒಂದಿದೆ. ಅವೆರಡರಲ್ಲಿ ರಿಸಲ್ಟ್ ಎಲ್ಲಿ ಕಾಣುತ್ತೆ ಅಂತಂದ್ರೆ ಒಂದು ಟೈಮಲ್ಲಿ ರಿಸಲ್ಟ್ ಕಾಣುತ್ತೆ. ಆ ರಿಸಲ್ಟ್ ನಿಮಗೆ ಗೊತ್ತಾಗ್ಬಿಟ್ರೆ, ನಾನು ಪೂಜಾರಿ ಆಗ್ಬೇಕು ಅಥವಾ ಇನ್ ಡಾಕ್ಟರ್ ಆಗ್ಬೇಕು ಅದು ಬರಲ್ಲ. ಡಾಕ್ಟ್ರನೋ ಪೂಜಾರಿ ವೃತ್ತಿನೋ ಡಾಕ್ಟರ್ ವೃತ್ತಿನೋ ಅದು ವೃತ್ತಿಗಳು. ನಿಮ್ಮ ವೃತ್ತಿಗಳು ಏನನ್ನ ಮಾಡ್ಕೊಳ್ಳಿ, ಅದನ್ನ ನಾವು ಬೇಡ ಅಂತ ಹೇಳಲ್ಲ. ಏನನ್ನ ಮಾಡ್ಕೊಳ್ಳಿ, ನಾವು ನಮ್ದು ವ್ಯಾಪಾರ ಅಥವಾ ನಂದು ಇನ್ನೊಂದ್ ಕಡೆ ಕೆಲಸ ಮಾಡ್ತೀನಿ ಅಥವಾ ನಾನು ರೈತ ಉಳುಮೆ ಮಾಡ್ತೀನಿ, ಅದನ್ನ ಹೇಳ್ತಾ ಇಲ್ಲ. ಆದ್ರೆ ಏನಾಗಕ್ ಬಂದಿದೀವಿ, ಪ್ರತಿಯೊಬ್ಬರದು ಒಂದೇ ಏಮ್ ಇರ್ಬೇಕು, ಒಂದ್ ಗುರಿ ಇರ್ಬೇಕು. ಏನದು ಅದನ್ನ ಮರ್ತು ಬಿಟ್ಟಿದೀವಿ. ಈ ಪ್ರಪಂಚಕ್ಕೆ ಏನಕ್ಕೆ ಬಂದಿದೀವಿ ಅನ್ನೋದು ಮರ್ತು ಬಿಟ್ಟಿದೀವಿ. ಹೆಂಡತಿ ಮಕ್ಕಳನ್ನ ಸಾಕೋ ಕರ್ತವ್ಯ ಐತೆ ಅಂತ ಹೇಳ್ತೀವಿ. ಅದಕ್ಕೊಬ್ರು ಎಲ್ಲದನ್ನ ಹೇಳಕ್ಕೆ ಅಂತ ಹೋದ್ರೆ ಜನ ಇದ್ ಮಾಡ್ಕೊಂಡ್ಬಿಡ್ತಾರೆ. ವಿಚಾರನ ಮಾತ್ರ ನಾನು ಮಾತಾಡ್ಬೇಕು. ದೇವ್ರು ಅಂತಂದ್ರೆ ಏನಾಗ್ಬೇಕು, ನಾನ್ ದೇವ್ರ ಆಗ್ಬೇಕಂದ್ರೆ ನಿಮಗೆ ಉದಾಹರಣೆ ಹೇಳ್ತಿರೋದು. ಏನದು ತತ್ವನ ಅಳವಡಿಸ್ಕೋಬೇಕು. ಆ ತತ್ವ ಏನದು ಹೇಳಿ ನೋಡೋಣ, ಏನ್ ತತ್ವ ಅದು? ಗೊತ್ತಿಲ್ಲ.